ಹಳ್ಳಿ ಜನರ ಕೆಲವೊಂದು ಸ್ಥಿತಿಗಳನ್ನ ನೋಡಿದ್ರೆ ನಿಜಕ್ಕೂ ನಾವು ಎಲ್ಲಿದ್ದೀವಿ ಅಂತ ಜಿಜ್ಞಾಸೆ ಹುಟ್ಟುಬಿಡುತ್ತೆ. ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ ಜನ. ಸಮಸ್ಯೆ ಬಗೆಹರಿಸೋ ಜನಪ್ರತಿನಿಧಿಗಳು ಸುಳಿಯೋದೇ ಇಲ್ಲ. ವೋಟ್ ಕೇಳಕ್ ಮಾತ್ರ ಹಾಜರಾಗ್ಬಿಡ್ತಾರೆ. ಎಂತಹ ದುಸ್ಥಿತಿ, ಎಂತಹ ವಿಪರ್ಯಾಸ. ಹೀಗೂ ಬದುಕಬೇಕಾದ ಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಅಂದ್ರೆ ನಂಬೋಕಾಗುತ್ತಾ? ಕುಡಿಯೋ ನೀರಿಗಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ತೋಟದ ವಸತಿ ಪ್ರದೇಶದಲ್ಲಿ ಈ ಸ್ಥಿತಿ ಎದುರಾಗಿದೆ ಅಂದ್ರೆ ಇದಕ್ಕಿಂತ ದರಿದ್ರ ಜೀವನ ವ್ಯವಸ್ಥೆ ಇನ್ನೊಂದಿಲ್ಲ ಅನ್ಸುತ್ತೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಈ ತೋಟದ ವಸತಿ ಪ್ರದೇಶದಲ್ಲಿ ವಾಸವಾಗಿವೆ. 50ಕ್ಕೂ ಹೆಚ್ಚು ಮಕ್ಕಳು ಇದೇ ತೋಟದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಳೆದ 2 ತಿಂಗಳಿನಿಂದ ಕೈ ಪಂಪು ಕೆಟ್ಟು ನಿಂತಿದೆ. ಶಕ್ತಿವಂತರು ಹಗ್ಗ ಕಟ್ಟಿ ಎಳೆದು ನೀರು ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಮಹಿಳೆಯರು, ಮಕ್ಕಳು ಹೋದ್ರೆ ನೀರು ತೆಗೆಯೋಕೆ ಸಾಧ್ಯನಾ? ನೀರಾದ ಎಲ್ಲ ಮುರ್ದೈತ್ರಿ. ಮುಂದೆ 2 ಪಂಚಾಯತಿ ಅವ್ರಿಗೆ ನಾವು ಹೋಗಿ ಹೇಳಿದ್ರಿ. ಮತ್ತು ನಮಗೆ ನೀರು ಭಾಳ ಸಮಸ್ಯೆ ಐತ್ರಿ. ಮತ್ತು ಆ ಕಡೆ ಒಂದು 200-300 ಮನಿತನದ ಅವ್ರ ಕುಟುಂಬ ಇಲ್ಲಿ ಚಿರುಗೂರು ಹೋಗ್ತಾರೆ 1 ಕಿಲೋಮೀಟರ್. ಇಲ್ಲಿ ಅಲ್ಲಿ ಆಸ್ಪಾಸ್ ನೀರು ಇಲ್ರಿ. ಮತ್ತು ಹೊಳಿಗೆ ಹೋಗಿ ತುಂಬ್ಕೊಂಡ್ಬರ್ಬೇಕ್ರಿ, ಅಥವಾ ಇಲ್ಲೇ ನಾವು ಹುಡುಗರಿಗೆ ಜಗ್ಗಿ ನೀರು ಕೊಡ್ಬೇಕ್ರಿ. ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ರು ಇಲ್ಲಿನ ರಾಜಕಾರಣಿಗಳು, ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ಅಂಥವ್ರು ಇದ್ರೆಷ್ಟು, ಇಲ್ಲದಿದ್ರೆಷ್ಟು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಭಾರತಕ್ಕೆ ಮತ್ತೆ ಬರ್ತಾ ಇವೆ ಪ್ರಪಂಚದ ಅತಿ ವೇಗದ ಪ್ರಾಣಿಗಳು. ದಕ್ಷಿಣ ಆಫ್ರಿಕಾದಿಂದ ನಾಳೆ 12 ಚೀತಾಗಳು ಭಾರತಕ್ಕೆ ಬರ್ತಾ ಇವೆ. ಚೀತಾಗಳ ಸ್ವಾಗತಕ್ಕೆ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಭಾರತಕ್ಕೆ ಮತ್ತೆ ಬರ್ತಿವೆ ಚೀತಾಗಳು. ಭಾರತದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಮೃದ್ಧವಾಗಿದ್ದ ಚೀತಾ ಸಂತತಿ ಮನುಷ್ಯನ ಬೇಟೆಯಿಂದ ನಶಿಸಿ ಹೋದ ಅತಿ ದೊಡ್ಡ ಮಾಂಸಾಹಾರಿ ಪ್ರಾಣಿ. ಈಗ ಮತ್ತೆ ಅದೇ ಚೀತಾ ಸಂತತಿಯನ್ನು ಭಾರತದಲ್ಲಿ ಮರುಸ್ಥಾಪಿಸೋ ಕಾರ್ಯವಾಗ್ತಿದೆ. ಇದಕ್ಕೆ ಚಾಲನೆ ನೀಡಿದ್ದು ಪ್ರಧಾನಿ ಮೋದಿ. ಭಾರತಕ್ಕೆ ಮತ್ತೆ ಬರ್ತಿವೆ ಗಂಡು ಹೆಣ್ಣು 12 ಚೀತಾಗಳು. ಈ ಬಾರಿಯೂ ನಮೀಬಿಯಾದ ಚೀತಾಗಳು ಭಾರತಕ್ಕೆ 2022ರ ಸೆಪ್ಟೆಂಬರ್ನಲ್ಲಿ 8 ಚೀತಾಗಳನ್ನು ತರಲಾಗಿತ್ತು. 14ರಿಂದ 16 ಚೀತಾಗಳನ್ನು ಮುಂದಿನ ದಿನಗಳಲ್ಲಿ ತರಲಾಗುತ್ತೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ವ್ಯವಸ್ಥೆ. ಕಳೆದ ಸೆಪ್ಟೆಂಬರ್ನಲ್ಲಿ ನಮೀಬಿಯಾ ದೇಶದಿಂದ ಭಾರತಕ್ಕೆ 8 ಚೀತಾಗಳನ್ನು ಕರೆತಂದಾಗ ವಿಶೇಷ ವಿಮಾನವನ್ನು ಬಳಸಲಾಗಿತ್ತು. ಚೀತಾ ಮುಖವನ್ನೇ ವಿಮಾನಕ್ಕೆ ಚಿತ್ರಿಸಲಾಗಿತ್ತು. 1948ರಲ್ಲಿ ಕಟ್ಟ ಕಡೆಯ ಚೀತಾ ಭಾರತದಲ್ಲಿ ಕಾಣಿಸಿಕೊಂಡಿತ್ತು. ಅದಾದ ನಂತರ 1952ರಲ್ಲಿ ಚೀತಾ ಸಂತತಿಯೇ ನಶಿಸಿ ಹೋಗಿದೆ ಎಂದು ಘೋಷಿಸಲಾಗಿತ್ತು. ಈಗ ಮತ್ತೊಮ್ಮೆ ದೇಶದಲ್ಲಿ ಚೀತಾ ಸಂತತಿ ಹೆಚ್ಚಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.